ಈ ಲವ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಸೊ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಐ ಲವ್ ಯು ಅಂಡ್ ಐ ವಾಂಟ್ ಟು ಮ್ಯಾರಿ ಯು. ನಿಮ್ಗೆ ಏನಾದ್ರೂ ಓಕೆ ಅಂತ ಅನ್ಸಿದ್ರೆ ಇಲ್ಲಿ ಒಂದರಲ್ಲಿ ಜೇನಿದೆ, ಇನ್ನೊಂದರಲ್ಲಿ ವಿಷ ಇದೆ. ಇಡ್ಲಿಗೆ ನೀವು ಜೇನನ್ ಹಾಕ್ಬೋದು ಎಸ್ ಅಂತ ಅಂದ್ರೆ, ಇಲ್ಲ ಅಂದ್ರೆ ನಾನೇ ವಿಷ ಹಾಕೊಂಡು ತಿನ್ಬಿಡ್ತೀನಿ. ಯು ಟೇಕ್ ಅ ಕಾಲ್. ಈ ಪ್ರಪಂಚದಲ್ಲಿ ಯಾವ ಶತ್ರುಗಳು ಕೂಡ ಒಟ್ಟಿಗೆ ವಿಷ ಕುಡಿದಿಲ್ಲ. ಒಟ್ಟಿಗೆ ವಿಷ ಕುಡಿಯೋದು ಪ್ರೀತಿಸಿರೋ ಪ್ರೇಮಿಗಳು ಮಾತ್ರ. ಅವನನ್ನು ಕೇಳ್ದೆ ವಿಷ ಕೊಡು ಅಂತ, ಅವನ್ ಜೇನ್ ಕೊಟ್ಟ. ಆದ್ರೆ ನೀನು ಇಟ್ಸ್ ಓಕೆ ಬಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಪ್ಪ. ಇವತ್ತಿನವರೆಗೂ ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ನಿರ್ಧಾರ ಯಾವಾಗಲೂ ಸರಿಯಾಗೇ ಇರುತ್ತೆ. ಇಟ್ಸ್ ಟೈಮ್ ಟು ಸೇ ಗುಡ್ ಬೈ ಟು ಯು. ಗುಡ್ ಬೈ. ಈಗ ಆಂಬುಲೆನ್ಸ್ ಮ್ಯಾಗ 108 ಅಂತ ಬರ್ದಿರ್ತಾರ, ಹೌದಲ್ಲ? ಬರ್ದಿರ್ತಾರೆ. ಯಾಕೆ ಓದಿರೋ ನೀನ್ ಹೇಳ್ಬೇಕು. ಮಾಮ ತೀಟೆ ಮಾಡ್ಬೇಡ, ಹೇಳ ಮಾಮ. ಈಗ ಪ್ರತಿಯೊಬ್ಬ ಮನುಷ್ಯನು ಮನೆಯಿಂದ ಆಚೆ ಹೋಗೋನ್ಕ 108 ವಿಘ್ನಗಳಿರ್ತಾವ. ಆ 108ನ ಯಾರು ದಾಟ್ತಾನೆ ಅವನು ಹಂಗೇ ಮನಕ್ಕೆ ವಾಪಸ್ ಬರ್ತಾನೆ. ಅದ್ರಾಗ ಒಂದು ಮಿಸ್ ಆದರೂ 108ನಾಗೇ ಹೋಯ್ತಾನ. ಮಾವ ಅನ್ನೋ ಮರ್ಯಾದೆಯಿಂದ, ನನ್ನ ಹೆಂಡತಿಯ ಅಪ್ಪ ಅನ್ನೋ ಮಮಕಾರದಿಂದ ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ಸರ್ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಸರ್, ಪ್ಲೀಸ್ ಲಿಸನ್ ಟು ಮೀ ಫಾರ್ 2 minutes. ನಾನು ಒಂದೊಂದು ಸಾರಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗಲೂ ನಡೆದಿರೋದು ಒಂದೊಂದು ಪ್ರಳಯ. ಇವತ್ತು ಈ ವ್ಯಾಪಾರದಲ್ಲಿ ನೀವು ನಂಬರ್ 1 ಆದ್ರೆ 2 ಬಡವರ ಮಕ್ಕಳಂದ್ರೆ ನೀವಂದ್ಕೊಂಡ ಹಾಗೆ ಬಲಹೀನರು, ಬುದ್ಧಿಹೀನರು, ಮುಟ್ಟಾಳರು ಅಲ್ಲ. ನಿಮ್ಮಂತ ಶ್ರೀಮಂತರನ್ನ ಅಡ್ಡಡ್ಡ ಸಿಗದು ಉದ್ದುದ್ದ ನುಂಗಿ ಜೀರ್ಣಿಸ್ಕೊಳ್ಳೋ ಪ್ರಚಂಡ್ರು. ಜೀವಂತ ಜ್ವಾಲಾಮುಖಿ ನಾನು. ಇನ್ನೊಂದು ಸಾರಿ ನನ್ನ ಬದುಕಲ್ಲಿ ಎಂಟ್ರಿ ಕೊಟ್ರೆ ದಟ್ಸ್ ಯುವರ್ ಎಂಡ್. ಟೋಲ್ಗಳಲ್ಲಿ, ಚೆಕ್ ಪೋಸ್ಟ್ಗಳಲ್ಲಿ ಮುಂದಕ್ಕೆ ಹೋಗೋದು ಹಾಗೆ ನೀವು ಕಟ್ಟಾಕಿ ನಿಲ್ಸಿರೋದು ಕಚ್ಚಾ ಮಾಲ್ ತುಂಬಿರೋ ಲಾರಿಗಳಲ್ಲ, ನನ್ನ ಅಶ್ವಮೇಧ ಯಾಗದ ಕುದುರೆಗಳು. ನೀವು ಕಟ್ಟಾಕಿರೋ ನನ್ನ ಕುದುರೆಗಳನ್ನ ನಿಮ್ಮ ಕೈಯಾರೆ ಬಿಟ್ಟು ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ಇಂದಿನಿಂದ ಶುರು ನನ್ನ ಅಶ್ವಮೇಧ ಯಾಗ. ಈಗ ಸಂಗೀತದಾಗ 7 ಸ್ವರಗಳು, ಕಾಮನ್ ಬಿಲ್ನಾಗ 7 ಬಣ್ಣಗಳು, ಸಪ್ತಋಷಿಗಳು 7, ಸಪ್ತ ಮಾತುಕೇರು 7, ಗಂಡು ಹೆಣ್ಣು ತಿರುಗಿಸೋದು 7 ಹೆಜ್ಗಳು. ನೀನ್ ಬೇಗ ಎಲ್ಲ 7. 8, 9 ಯಾಕಿಲ್ಲ? ಎಲ್ಲ 7, 8, 9 ಯಾಕಿಲ್ಲ? ಯಾವ್ದು 7? ಈಗ ಸಾಗರ 7. ಸಾಗರ 7. ಯಾಕೆ ಸುಖ ಸಾಗರ ಇಲ್ವಾ? 8 ಆಯ್ತು. ನಮ್ಮ ಟಿವಿಲ್ ಬರ್ತಾರಲ್ಲ ಅರುಣ್ ಸಾಗರ್ ಅವ್ರಿಲ್ವಾ? 9 ಆಯ್ತು. ಹೋಗ ಸುಮ್ಮನೆ ತಲೆ. ಇನ್ನೊಂದೇ ಒಂದು ಚಿಕ್ಕ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ. ಈಗ ನಾನೇನಕ್ಕೆ ಪ್ರಶ್ನೆ ಕೇಳ್ತೀನಿ, ನೀನ್ ಆನ್ಸರ್. ಕಣ್ಣೆರಡು, ಮೂಗಿನ ಹೊಳ್ಳೆ 2, ಕಿವಿ 2, ಕೈ 2, ಕಾಲು 2, 3 ಇದೆಯಾ? ಇದೆಯಾ? ಹಾ, ಯೋಚನೆ ಮಾಡಿ ಹೇಳು. ಅಷ್ಟ್ರಲ್ಲಿ ನಾನು 1 ಇನ್ನೆರಡು ಅಲ್ಲ 3 ಯೋಚನೆ ಮಾಡಿ ಹೇಳು. 1 ತೋರಿಸ್ಬಿಟ್ಟು 3 ಇದೆಯಾ ಅನ್ನಲ್ಲ. ನಿಮ್ಗೆ ಗೊತ್ತಾ, ಈ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಲ್ಲ, ಆದ್ರೆ ನಾನಿರಲ್ಲ.
ಸಂಜು, ನನ್ನೆಷ್ಟೇ ದೂರ ಹೋದ್ರು ನೀನು ಅಳಬಾರ್ದು. ನನ್ನ ಇಡೀ ಬದುಕಲ್ಲಿ ನೀನೇ ಯಾವಾಗಲೂ ನಂಗೆ ಹೂ ಕೊಡ್ತಿದ್ದೆ. ಆದರೆ ಇವಾಗ ನನಗೆ ಉಸಿರೇ ಕೊಡಿಸಿದ್ಯಾ. ಇವತ್ತು ಫಸ್ಟ್ ಟೈಮ್ ನಾನು ನಿನಗೆ ಫ್ಲವರ್ಸ್ ಕೊಡ್ತಿದ್ದೀನಿ. ಇಟ್ಸ್ ಫಾರ್ ಯು ಸಂಜು, ವಿತ್ ಲಾಟ್ಸ್ ಆಫ್ ಲವ್. ನೀನು ನೋಡದೇ ಇದ್ದ ಈ 30 ದಿನಗಳು ಸಾವಿಗಿಂತ ಕಷ್ಟ ಆಗಿತ್ತು ಸಂಜು. ನೀನೇ ಬಂದು ಹಾಸ್ಪಿಟಲಿಂದ ರಿಸೀವ್ ಮಾಡಿ ನನ್ನ ಸರ್ಪ್ರೈಸ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಬಟ್ ನೀನಿರೋ ಜಾಗಕ್ಕೆ ನನ್ನ ಕರ್ಸ್ಕೊತಿದ್ಯಾ ಅಂದರೆ ಐ ಆಮ್ ಶೋರ್ ದೇರ್ ಇಸ್ ಅ ವೆರಿ ಬಿಗ್ ಸರ್ಪ್ರೈಸ್ ವೇಟಿಂಗ್ ಫಾರ್ ಮೀ ಆ್ಯಂಡ್ ಐ ಜಸ್ಟ್ ಕಾಂಟ್ ವೇಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಸಂಜು. ಈ ದೇಶದ ಯೋಧರ ಅದೆಷ್ಟೋ ಜನ ಹೆಂಡತಿಯರು ತಮ್ಮ ಗಂಡಂದಿರನ್ನ ಕಳ್ಕೊಂಡು ಧೈರ್ಯದಿಂದ ಬದುಕನ್ನ ಫೇಸ್ ಮಾಡ್ತಾ ಇದ್ದಾರೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಕಾಲವಾದರೂ ಅಶ್ವಿನಿ ಅವರು ಎಂದೂ ಅತ್ತಿಲ್ಲ. ಧೈರ್ಯವಾಗಿ ಜಗತ್ತನ್ನು ಎದುರಿಸಿ ಅವರ ಕನಸುಗಳನ್ನ ಜೀವಂತವಾಗಿಸಿದ್ದಾರೆ. ನೀನು ಹಾಗೆ ಇರಬೇಕಿದ್ದ. ಸ್ಮೈಲ್. ಇನ್ನು ಮುಂದೆ ಈ ಪ್ರಪಂಚದಲ್ಲಿ ನೀನೇನೇ ಕಳ್ಕೊಂಡ್ರು, ನನ್ನನ್ನೇ ಕಳ್ಕೊಂಡ್ರು, ನಿನ್ನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬರಬಾರ್ದು. ಇದೇ ಕೊನೆ. ಪ್ರಾಮಿಸ್ ಮೀ. Promise, Sanju. Gita, I love you forever. And smile, please. I love you too, Sanju. ಸತ್ತಿದ್ದು ನೀನಲ್ಲ ಸಂಜು.